ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನವಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಎಲ್ಲರಿಗೆ ಇಷ್ಟ ಆಗುವಂಥ ಆಲೂ ಬೋಂಡ ಮಾಡ್ತಾ ಇದ್ದೀನಿ. ಇವಾಗ ಮಕ್ಕಳೆಲ್ಲ ರಜೆಯಲ್ಲಿ ಮನೆಯಲ್ಲೇ ಇರ್ತಾರಲ್ಲ, ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈಸಿಯಾಗಿ ಕೂಡ ಮಾಡಿಕೊಳ್ಬೋದು. ಇದು ಯಾವುದೆಲ್ಲ ಐಟಮ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಆಲೂ ಬೋಂಡ ಮಾಡಲಿಕ್ಕೆ ಫಸ್ಟಿಗೆ ನಾವು ಆಲೂಗಡ್ಡೆ ತಗೊಂಡಿದ್ದೀವಿ. 2 ಮೀಡಿಯಂ ಸೈಜ್ ಆಲೂಗಡ್ಡೆ. ಇದನ್ನು ಬೇಯಿಸಿ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, 1 ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, 1 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ. ಇಷ್ಟೆಲ್ಲ ಐಟಮ್ ಯೂಸ್ ಮಾಡಿಕೊಂಡು ಪಲ್ಯ ಮಾಡಿಕೊಳ್ಬೇಕು. ಮೊದಲು ಬನ್ನಿ ಹೇಗೆ ಮಾಡೋದು ಪಲ್ಯ ಅಂತ ತೋರಿಸ್ತೇನೆ. ಪಲ್ಯ ಮಾಡಲಿಕ್ಕೆ ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಳ್ಬೇಕು. ಎಣ್ಣೆ ಕಾದ ಮೇಲೆ 1 ಸ್ಪೂನು ಉದ್ದಿನ ಬೇಳೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಮತ್ತೆ 1 ಮೆಣಸು, ಸಾಸಿವೆ ಈ ತರ ಸಿಡಿದ ಮೇಲೆ ಅದಕ್ಕೆ ಈರುಳ್ಳಿ, ಕರಿಬೇವು, ಶುಂಠಿ, ಮೆಣಸು, ಮತ್ತೆ ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ನಾವು ಪುಡಿ ಮಾಡಿ ಇಟ್ಟುಕೊಂಡಿರೋ ಆಲೂಗಡ್ಡೆನ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಬೇಕು. ಆಲೂಗಡ್ಡೆ ಬೇಯಿಸುವಾಗಲೇ ಉಪ್ಪು ಹಾಕಿಕೊಳ್ಬೋದು. ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೋಂಡ ಮಾಡಲಿಕ್ಕೆ ಪಲ್ಯ ರೆಡಿ ಆಗಿದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಇಡೋಣ. ನಾವು ಕಡಲೆ ಹಿಟ್ಟು ರೆಡಿ ಮಾಡೋಣ. ಬೋಂಡ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡೋದಕ್ಕೆ ಸ್ವಲ್ಪ ನೀರು, 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1 ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು ಹುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಇರಬಾರ್ದು.
ಈ ಥರ ತೆಳುವಾಗಿ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ನಾವು ಪಲ್ಯನ ಉಂಡೆ ಮಾಡ್ಕೊಳ್ಳೋಣ. ಪಲ್ಯ ತಣ್ಣಗಾದ್ಮೇಲೆ ಈ ಥರ ಉಂಡೆ ಮಾಡಿಕೊಳ್ಬೇಕು. ಈ ತರ ಎಲ್ಲ ಉಂಡೆ ಮಾಡಿಟ್ಟುಕೊಂಡು ಎಣ್ಣೆ ಬಿಸಿ ಮಾಡ್ಲಿಕ್ಕಿಟ್ಟು ಕಡಲೆ ಹಿಟ್ಟಿಗೆ ಉಂಡೆಯನ್ನು ಮುಳುಗಿಸಿ ಎಣ್ಣೆಗೆ ಬಿಡಬೇಕು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಈ ತರ ಉಂಡೆನ ಕಡಲೆ ಹಿಟ್ಟಿಗೆ ಮುಳುಗಿಸಿ ಈ ತರ ಎಣ್ಣೆಯಲ್ಲಿ ಬಿಡಬೇಕು. ಸ್ವಲ್ಪ ಕಾದ ಮೇಲೆ ಈ ತರ ಮಗಚಿ ಹಾಕಬೇಕು. ಈ ತರ ಬ್ರೌನ್ ಕಲರ್ ಬಂದ್ಮೇಲೆ ತೆಗಿಬೇಕು. ಬಿಸಿ ಬಿಸಿ ಆಲೂ ಬೋಂಡ ರೆಡಿ. ಇದನ್ನ ಪುದೀನಾ ಚಟ್ನಿ ಒಟ್ಟಿಗೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಚಹಾದ ಟೈಮಲ್ಲೆಲ್ಲ ಇದನ್ನು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಹೊಸ ಹೊಸ ರೆಸಿಪಿಗಳು ನಮ್ಮ ಚಾನೆಲ್ನಲ್ಲಿ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.